ಬಶೀರ್ಗೆ ಭ್ರಷ್ಟ ಅಧಿಕಾರಿಗೆ ಅಯ್ಯಯ್ಯೋ ಅನ್ಯಾಯ ಆಗಲೇಬೇಕು ನಮಸ್ಕಾರ ಸರ್. ನಮಸ್ಕಾರ ಸರ್. ಬಶೀರ್ ಹಟೋ ಬಶೀರ್ ಹಟೋ ಬಶೀರ್ಗೆ ಬಶೀರ್ಗೆ ದಯವಿಟ್ಟು ಯಾರು ಮಾತಾಡಿರೋ 5 ನಿಮಿಷ. ಇವತ್ತಿನ ದಿನ ಕಂದಾಯ ಗ್ರಾಮ ಘೋಷಿಸುವ ಸಲುವಾಗಿ ಮತ್ತು ಹಕ್ಕುಪತ್ರ ವಿತರಿಸುವ ಸಲುವಾಗಿ ಬಸವನದುರ್ಗ ಗ್ರಾಮದ ಗ್ರಾಮಸ್ಥರು ಬಸವನದುರ್ಗ ಗ್ರಾಮದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಏನು ಪಾದಯಾತ್ರೆ ಮೂಲಕ ಒಂದು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಯಾಕಂದ್ರೆ ಸರ್ಕಾರ 8/11/2021 ದಾಖಲೆ ರಹಿತ ಹಟ್ಟಿ, ಕೊಲ್ಲರಟ್ಟಿ, ಲಂಬಾಣಿ ತಾಂಡ, ಮುಜರೆ ಕ್ಯಾಂಪ್ ಇತ್ಯಾದಿ ಕಾಲೋನಿಗಳಿಗೆ ಅವುಗಳನ್ನು ಗುರುತಿಸಿ ಜನವಸತಿ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಹಕ್ಕುಪತ್ರ ಒದಗಿಸುವ ಮಾಡಿಕೊಟ್ಟಂತ ಅವಕಾಶವನ್ನು ಇಂದಿನ ನಮ್ಮ ಆನೆಗುಂದಿ ಹೋಬಳಿಯ ಆರ್ಐ ಆಗಿರ್ತಕ್ಕಂಥ ಬಶೀರ್ ಅಹಮದ್ ಅವರು ತಾವು ಏನು ವರದಿಯನ್ನು ನೀಡಿದ್ದೀರಿ ಸರ್ಕಾರಕ್ಕೆ, ಅದು ಪೂರ್ತಿ ಕೂಡ ಸಮಂಜಸವಾಗಿಲ್ಲ, ಅದು ಖಂಡನಾರ್ಹವಾಗಿದೆ. ಅದೇ ರೀತಿಯಾಗಿ ಅವರು ನೀಡಿರ್ತಕ್ಕಂಥ ಏನು 2 ಹಕ್ಕುಪತ್ರಗಳಾಗಿರ್ಬೋದು ಮತ್ತೆ ಒಂದು ಏನು ರಿಜಿಸ್ಟ್ರೇಷನ್ ಕಾಪಿ ಆಗಿರ್ಬೋದು, ಇವೆಲ್ಲವೂ ಕೂಡ ಮೂಲ ದಾಖಲಾತಿಗಳಲ್ಲ. ಇವನ್ನು ಪರಿಗಣಿಸದೆ ಅವರು ಇದ್ದಂತ ವಿಷಯಗಳನ್ನು ಸರ್ಕಾರ ಗಮನಕ್ಕೆ ತರದೆ ದಾರಿ ತಪ್ಪಿಸಿ ಜನರನ್ನು ವಂಚಿಸಿ ಈ ಕಂದಾಯ ಗ್ರಾಮ ಘೋಷಣೆಯಿಂದ ಬಸವನದುರ್ಗವನ್ನು ಹೊರಗಿಟ್ಟಿರುತ್ತಾರೆ. ಆದ ಕಾರಣ ಬಸವನದುರ್ಗ ಗ್ರಾಮದ 400 ಜನ ಕುಟುಂಬಸ್ಥರು ಏನಿದಾರಲ್ಲ, ಪ್ರತಿಯೊಬ್ಬರು ತಮ್ಮ ಹಕ್ಕಿಗಾಗಿ ಇವತ್ತಿನ ಹೋರಾಟವನ್ನು ನಡೆಸುತ್ತಿದ್ದಾರೆ. ಈ 5 ಕಿಲೋಮೀಟರ್ ಪಾದಯಾತ್ರೆ ಇದು ಒಂದು ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ನಡೆಯಾಗಿದೆ. ಯಾಕೆಂದ್ರೆ ಇವತ್ತಿನ ದಿನ ಹಳ್ಳಿಗಳಿರ್ತಕ್ಕಂಥ ಜನರು, ಈಗ ನಾವು ಬಸವನದುರ್ಗ ಗ್ರಾಮಸ್ಥರು ಹವಾಮ ಅಂದ್ರೆ ಹಂಪಿ ಪ್ರಾಧಿಕಾರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು, ನಾವು ಮನೆ ಕಟ್ಟಿಕೊಳ್ಳಬೇಕಾದ್ರೆ ಮನೆ ಕಟ್ಟಿಕೊಂಡವರು, ಹಳೆ ಮನೆ ಇದ್ದವರು ಒಂದು NOC ಏನು ಕರೆಂಟ್ ಬಿಲ್ಗೋಸ್ಕರ, ವಿದ್ಯುತ್ ಮೀಟರ್ಗೋಸ್ಕರ ಒಂದು ಏನು NOC ಪಡಿಬೇಕಾದ್ರೆ ಕಠಿಣವಾದ ಒಂದು ಏನು ಸವಾಲಾಗಿದೆ. ಈ ಕಂದಾಯ ಗ್ರಾಮ ಘೋಷಣೆ ಸರ್ಕಾರ ನೀಡಿರ್ತಕ್ಕಂಥ ಸವಲತ್ತನ್ನ ಈ RI ಬಶೀರ್ ಅಹಮದ್ ಏನು ತಪ್ಪು ವರದಿಯನ್ನು ನೀಡಿರುತ್ತಾರೆ, ಇದನ್ನು ಖಂಡನೀಯವಾಗಿ ನಾವು ಖಂಡಿಸುತ್ತಾ ಇವತ್ತು ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. 3 ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಮೇಲ್ವರ್ಗದವರಾಗಿರಲಿ, ತಹಶೀಲ್ದಾರ್ ಆಗಿರಲಿ, AC ಆಗಿರಲಿ, DC ಆಗಿರಲಿ, ಬಸವನದುರ್ಗ ಗ್ರಾಮಕ್ಕೆ ಬಂದು ಖುದ್ದಾಗಿ ಇದನ್ನು ಪರಿಹರಿಸದಿದ್ದಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಾ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ ಅಂತ ಈ ಮೂಲಕ ಮಾಧ್ಯಮದವರ ಮೂಲಕ ನಾನು
ಅಲ್ಲ ಈಗ ವರದಿ ಸುಳ್ಳು ವರದಿ ಐತಲ್ಲ. पकड़ बाबा ವಿಡಿಯೋ ಮಾಡೋ ಫೋಟೋ पकड़ 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 सर पकड़ ಬಾ ಇನ್ನೊಂದು ಹೇಳಿಕೆ ಆರ್ಯ ಅವರು ವರದಿ ಕೊಟ್ಟಿದ್ದಾರೆ. ಇವ್ರ ಹೆಸರು ಇದೆ, ಅದು ಸುಳ್ಳು. ಯಾಕಂದ್ರೆ ಅವ್ರು ಹೇಳ್ತಾರೆ ಕ್ಲಿಯರ್ ಮಾಡ್ತಾನೆ ವಸುಂಧರಾ ಗ್ರಾಮಸ್ಥರು ಇವತ್ತು ವಸುಂಧರಾ ಗ್ರಾಮಸ್ಥರು ಪಾದಯಾತ್ರೆ ಮಾಡೋ ಉದ್ದೇಶ ಏನಂದ್ರೆ ಇವತ್ತು ವಸುಂಧರಾ ಗ್ರಾಮಸ್ಥರು ಹೇಳುವುದೇನೆಂದ್ರೆ ಕಂದಾಯ ಗ್ರಾಮವನ್ನು ಇವತ್ತು ಕಂದಾಯ ಗ್ರಾಮವನ್ನು ಸರ್ಕಾರ ಪಾಪ ಬಡ ಜನಗಳಿಗೆ ಹಕ್ಕುಪತ್ರ ಕೊಡಬೇಕಂತೇಳಿ ಈ 2 ವರ್ಷದಿಂದ ಸರ್ಕಾರ ಸತತ ಪ್ರಯತ್ನ ಮಾಡ್ತಾ ಇದೆ. ಹೊಸಪೇಟೆಯಲ್ಲಿ 1 ಲಕ್ಷ ಹಕ್ಕುಪತ್ರ ಕೊಟ್ರು. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ 1,20,000 ಹಕ್ಕುಪತ್ರ ಕೊಟ್ರು. ಇವತ್ತು ವಸುಂಧರಾ ಹಾವೇರಿ ಅಲ್ಲಿ ಹಕ್ಕುಪತ್ರದಾಗ ನಮ್ಗೆ ಕಂದಾಯ ಗ್ರಾಮ ಆಗೈತೆ ಅಂತ ನಮ್ಗೆ ಮಾಹಿತಿ ಬಂತು. ಆದ್ರೆ ನಮ್ಮ ಬಶೀರ್ ಅಹಮದ್ ಅವರು 27ನೇ ತಾರೀಕು 11ನೇ ತಿಂಗಳದಾಗ ಇದನ್ನು ಕಂದಾಯ ಗ್ರಾಮದಿಂದ ಕೈ ಬಿಡಲಾಗಿದೆ ಅಂತ. ಉದಾಹರಣೆ 2 ಹಕ್ಕುಪತ್ರ ಫೇಕ್ ಕಂದಾಯ ಇವ್ರು ಸಬ್ ರಿಜಿಸ್ಟರ್ ರಿಜಿಸ್ಟರ್ ಮಾಡಿದಂತವನ್ನ ತಗೊಂಡು ಅವನ್ನ ಸುಳ್ಳು ವರದಿ ಮಾಡಿ ಅಲ್ಲಿ ಊರಲ್ಲೇ ಫೋರ್ಜರಿ ಮಾಡಿದ್ದಾರೆ. ಪಾಪ ನಮ್ಮೂರಲ್ಲೇ ಸಾರ್ವಜನಿಕರು ಸಹಿ ಮಾಡಿಸಿ ಅದು ಆನೆಗುಂದಲ್ಲಿ ಫೋಟೋ ತೆಗೆದ GPS ಮಾಡ್ಕೊಂಡಿದ್ದಾರೆ. ಇದು ಸುಳ್ಳು ವರದಿ, ಅಪ್ಪಟ ಸುಳ್ಳು ವರದಿ. ಇವತ್ತು ವಸುಂಧರಾ ಗ್ರಾಮಸ್ಥರು 400 ಜನಗಳು ಕೊಡ್ಬೇಕಂತ ಹಕ್ಕುಪತ್ರನ ಇವತ್ತು ಬಶೀರ್ ಅಹಮದ್ ಮಾಡಿದಂತ ಎಡವಟ್ಟಿನಿಂದ ಇವತ್ತು ಅನ್ಯಾಯ ಆಗಿದೆ. ಅವ್ರು ಏನು ನಮ್ಮನ್ನ ಕೇಳೋದು ಅನ್ಕೊಂಡಿದ್ರು. ಆದ್ರೆ ನಾವೇನ್ ಮಾಡಿದ್ವಿ ಅವ್ರಿಗೆ ಆರ್ ಟಿ ದಾಗ ಅಕ್ಕಂಡ ಮ್ಯಾಗನೆ ಅವ್ರು ಸಿಗಬಿದ್ದು. ಇಲ್ಲಾಂದ್ರೆ ಅವ್ರು ನಿಜವಾಗ್ಲೂ ನಮಗೇನು ಕೊಡ್ತಿದ್ದಿಲ್ಲ. ನಾವು ಆರ್ ಟಿ ದಾಗ ಆ ಫಾರಂ ನಮ್ಗೆ ಏನೇನ್ ಕೊಟ್ರಿ ಅಂತ ಕೇಳಿದಾಗ ಅವ್ರು ಕೊಡಕ್ 3 ತಿಂಗಳ ಮಾಡಿದ್ರು. ಇವತ್ತು ದಾಖಲಾತಿ ಸಮಿತಿ ಅದಾವ, ಆ ದಾಖಲೆ ನಿಮ್ ಮಧ್ಯಮ ಮಿತ್ರರಿಗೆ ಕೊಡ್ತೀನಿ, ಅದ್ರೊಳಗೆ ತಿದ್ದೇನ ಬೇರೆ ಅಮಾಯಕರು ಸಹಿ ಮಾಡಿ ಇವತ್ತು ವಸುಂಧರಾ ಜನಗಳಿಗೆ ಜಗಳ ಹಚ್ಚುವ ಕೆಲಸ ಮಾಡಿದ್ದಾರೆ. ಯಾರಾಗಿ ಇಂತ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇವತ್ತು ಸರ್ಕಾರ ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ತಾ ಇದೆ. ಇವತ್ತು ಬಡವರಿಗೆ ಹಕ್ಕುಪತ್ರ ಕೊಡ್ಬೇಕಂತ ಹೇಳಿ ಸರ್ಕಾರ ಪ್ರತಿದಿನ ಘೋಷಣೆ ಮಾಡ್ತಾರೆ. ಕೃಷ್ಣ ಬೈರೇಗೌಡ ಆಯ್ತು, ಸಿದ್ದರಾಮಯ್ಯ ಆಯ್ತು. ಇವತ್ತು ಇವ್ರು ಮಾಡ್ತಾ ಇರೋ ಕೆಲಸ ಏನು? ಇವತ್ತು ಅಧಿಕಾರಿಗಳು ಬರ್ತಾರ, 1 ತಾಸು ವಾರಕ್ಕೆ 1 ದಿವಸ ಬರ್ತಾರ, ರಿಪೋರ್ಟ್ ಮಾಡ್ಕೊಂತಾರ, ಹೋಗ್ಬಿಡ್ತಾರ. ಕೆಲ್ಸಕ್ಕೆ ಬರಲ್ಲ, ಸಿಗದೇ ಇಲ್ಲ, ಚೌಡೆಗೂ ಸಿಗೋದಿಲ್ಲ. ಇಂತ ಅಧಿಕಾರಿಗಳು ನಮ್ಗೆ ಬೇಕಾ? ಇವತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಂತ ಅಧಿಕಾರಿಗಳನ್ನ ಕೂಡಲೇ ಬಶೀರ್ ಅಹಮದ್ ಸಸ್ಪೆಂಡ್ ಮಾಡ್ಬೇಕು. ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನು 2-3 ದಿನದಲ್ಲೇ ನಮ್ಗೆ ಹಕ್ಕುಪತ್ರ ಏನಾದ್ರು ಬರ್ಲಿಲ್ಲ ಅಂದ್ರ ನಾವು ಕೊಪ್ಪಳವರೆಗೂ ಪಾದಯಾತ್ರೆ ಮಾಡೋಕ್ಕೂ ನಮ್ಮ 3 ಗ್ರಾಮಸ್ಥರು ರೆಡಿ ಇದ್ದಾರೆ. ಆದ್ರೂ ಪ್ರಥಮ ಹಂತವಾಗಿ ನಾವು ಪಾದಯಾತ್ರೆ ತಹಶೀಲ್ ಆಫೀಸಿಗೆ ಬಂದು 5 ಕಿಲೋಮೀಟರ್ ಮುಖಾಂತರ. ಇನ್ನು ಮುಂದಿನ ದಿನಗಳಲ್ಲಿ ಇದೇನು ಅಧಿಕಾರಿಗಳು ಎಚ್ಚೆತ್ತುಗಳಿಲ್ಲ ಅಂದ್ರೆ DC ಆಫೀಸ್ ಮುಂದೆ ನಾವು ಧರಣಿ ಮಾಡೋಕ್ಕೂ ರೆಡಿ ಇದೀವಿ. ಸುಮಾರು 400 ಜನ ಬಂದಿದ್ದಾರೆ. ಇವತ್ತು ಅನ್ಯಾಯ ಮಾಡಿದಾನೆ. ಇವತ್ತು ಆರೆ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ. ನನ್ನ ಹೆಸರು ಸೈಯದ್ ಸಲೀಂ ಪಾಷಾ. ನಾನು ಬಸವನದುರ್ಗ ನಿವಾಸಿ. ನಾನು ಶಿರಸ್ತೇದಾರ್ ಮುಂದೆ ಏನ್ ಹೇಳ ಬಯಸ್ತೇನೆಂದ್ರೆ, ಈಗ ಒಂದು 2 ತಿಂಗಳ ಹಿಂದೆ ನಮ್ಮ ಬಶೀರ್ ಅಹಮದ್ ಆರ್ಯ ಯಾದವ್ ಅಂತವ್ರು ನಮ್ಮ ಬಸವನದುರ್ಗಕ್ಕೆ ಬಂದಿದ್ರು. ಬಂದು ಅಲ್ಲಿರ್ತಕ್ಕಂಥ ಜನಗಳಿಗೆ ಎಲ್ಲರಿಗೂ ಕೇಳಿದ್ರು, ನಿಮ್ಮ ಹತ್ರ ದಾಖಲಾತಿ ಏನದಾವ, ನಾವು ಪರಿಶೀಲನೆ ಮಾಡಬೇಕು, ವೆರಿಫೈ ಮಾಡಬೇಕು, ಕೊಡಿ ಅಂತ ಹೇಳಿದಾಗ ಅವಾಗಿತ್ತಲ್ಲ ನಮ್ಮೂರವ್ರು 1-2-3 ಮಾಡಿದ್ರು, ದಾಖಲಾತಿಗಳನ್ನ ಕೊಟ್ರು. ಹಕ್ಕುಪತ್ರ ಇರ್ಲಿ ಅವು ಏನೇ ಇರ್ಲಿ ಕೊಟ್ರು. ಕೊಟ್ಟಾಗ ಅವ್ರು ಏನ್ ಮಾಡಿದ್ರು, ಆ ಹಕ್ಕುಪತ್ರಗಳನ್ನ ತಗೊಂಡು ಮಿಸ್ಯೂಸ್ ಮಾಡ್ಕೊಂಡು, ಮಿಸ್ಯೂಸ್ ಯಾವ ತರ ಮಾಡಿದಾರೆ ಅಂದ್ರೆ, ಇಲ್ಲಿ ದಾಖಲಾತಿಗಳು ಇದೆ, ಹಕ್ಕುಪತ್ರ ಇದೆ, ಇಲ್ಲಿ ಹಕ್ಕುಪತ್ರ ಕೊಡಕ್ ಬರಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ. ಹಕ್ಕುಪತ್ರ ಕೊಡಕ್ ಬರಲ್ಲ ಅಂದ್ರೆ ಅದು ನಮ್ದು ಯಾವ್ದೋ ಒಂದು ರಿಜಿಸ್ಟರ್ ಇರ್ಬೇಕಲ್ಲ, ಪಂಚಾಯತ್ ಅಲ್ಲಿ ಇರ್ಬೇಕು, ತಾಲೂಕ್ ಪಂಚಾಯತ್ ಇರ್ಬೇಕು, ಇಲ್ಲ ಡಿಸ್ಟ್ರಿಕ್ಟ್ ಪಂಚಾಯತ್ ಅಲ್ಲಿ ಇರ್ಬೇಕು, ತಹಸೀಲ್ ಆಫೀಸ್ ಅಲ್ಲಿ ಇರ್ಬೇಕು, ಎಲ್ಲಿ ಇಲ್ಲ. ಅವನತ್ತಲ್ಲ ಸುಳ್ಳು ವರದಿ ಮಾಡಿ ಸುಳ್ಳು ವರದಿನ ಕಳಿಸಿದಾನೆ. ಒಂದು ಎರಡನೇದು ಏನಂದ್ರೆ, ನೀವು ಗ್ರಾಮಸ್ಥರು, ನಾವು ಗ್ರಾಮದಲ್ಲಿ ಯಾವಾಗ್ಲೂ ಸದಾ ಇರ್ತೀವಲ್ಲ, ಅವ್ರು ಬಂದು ನಮಗೆಲ್ಲ ಡಾಕ್ಯುಮೆಂಟ್ ಕೊಡಂದ ಪಂಚನಾಮ ಮಾಡಕ್ ಬಂದೀವಿ ಅಂತಂದಾಗ ನಮ್ಮೂರಿನ ಮುಗ್ಧ ಜನರು ಏನ್ ಮಾಡ್ಯಾರ, ನಿಂತಾರ, ಫೋಟೋ ತಕೊಂಡಾರ, ಸೈನ್ ಮಾಡಿಲ್ಲ, ಏನಿಲ್ಲ. ನಮ್ಮ ಫೇಕ್ ಸೈನ್ಗಳನ್ನ ಅವ್ರು ಮಾಡ್ಯಾರ. ನನ್ನ ಹೆಸರು ಮಾಡ್ಯಾರ ಸೈಯದ್ ಸಲೀಂ ಪಾಷಾ ಅಂತೇಳಿ, ಗೋವಿಂದರಾಜ್ ಅಂತೇಳಿ ಅವ್ರ ಹೆಸರು ಮಾಡ್ಯಾರ, ಗೋವಿಂದರಾಜ್ ಅಂತೇಳಿ, ಲೋಕೇಶ್ ಅಂತ ಹೇಳಿದಾರೆ, ಬಸವರಾಜ್ ಅಂತಿದ್ದಾರೆ. ಫೇಕ್ ಸಿಗ್ನೇಚರ್ ಗಳನ್ನ ಅವ್ರು ಮಾಡಿ, ನಮಗ್ ಸಿಗ್ನೇಚರ್ ಅಲ್ಲ, ಇವರೇ ಸಿಗ್ನೇಚರ್ ಮಾಡ್ಯಾರ ಅನ್ನೋ ತರ ಪಂಚನಾಮದಲ್ಲಿ ಇವರಿದ್ರ ಅಂತೇಳಿ ತೋರಿಸಿದ್ದಾರೆ. ಇದೆಲ್ಲ ಸುಳ್ಳು, ನಮಗ್ ಸಿಗ್ನೇಚರ್ ಅಲ್ಲ. ಅದಕ್ಕೋಸ್ಕರ ನಾವೆಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೂ ಹೋರಾಟ ಮಾಡ್ತೀವಿ. ನಾವು ಕಂಪ್ಲೇಂಟ್ ಕೊಡ್ಬೇಕಂತೇಳಿ, ಯಾಕಂದ್ರೆ ಕ್ರಿಮಿನಲ್ ಕೆಲಸ ಮಾಡಿದಾರಲ್ಲ, ಅದಕ್ಕೋಸ್ಕರ ನಾವು ಹೋರಾಡ್ಬೇಕಂತ ಇದೀವಿ. ಆಮೇಲೆ
ಫೋಟೋಗಳು ಆನೆಗುಂದಿ ಚೌಡಿ ಇದ್ರ ಹತ್ರ ತರಿಸಿದ್ದು ಯಾವ್ದು ಪಂಚನಾಮ ಮಾಡ್ಬೇಕಾದ್ರೆ ಆನೆಗುಂದಿ ಬಿ ಆಫೀಸ್ ಹತ್ರ ತೆಗಿಸಿ ಅಲ್ಲಿ ಫೋಟೋಗಳನ್ನ ನಮ್ಮೂರಿಗೆ ಅನಿಸಿದ್ದಾರೆ. ಅಲ್ಲಿ ಜನರ ಫೋಟೋಗಳನ್ನ ಅದು ನಮ್ಮೂರವರು ಅಲ್ಲ, ಸಿಗ್ನೇಚರ್ ನಮ್ಮೂ ಕೂಡ ಅಲ್ಲ, ಎಲ್ಲಾ ಫೇಕ್ ಮಾಡಿದ್ದಾರೆ ಬಶೀರ್ ಅಹಮದ್ ಅಂತ ಈ ಮೂಲಕ ಹೇಳಕ್ ನಾವು ಇಚ್ಛಿಸ್ತೀವಿ. ಇದ್ರ ಬಗ್ಗೆ ನಾವು ಉಗ್ರ ಹೋರಾಟನೂ ಮಾಡ್ತೀವಿ. ಅವ್ರ ಬಗ್ಗೆ ಅದ್ರ ಬಗ್ಗೆ ಕೂಲಂಕಷವಾಗಿ ಹೇಳ ಏನಾಗಿತ್ತು ಪಂಚಾಯತ್ ಫೇಕ್ ಸರ್ ಅಲ್ಲ ಪಂಚಾಯತ್ ಎಲ್ಲ ಏನಾಗಿತ್ತು ನನ್ನ ಹೆಸರು ಉಲ್ಗೆ ಮೋಹನಪ್ಪ ನಾಯ್ಕ್ ಅಂತೇಳಿ. ನಾವು ಆನೆಗುಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ನಾವು ಬಸಂದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮವನ್ನು ಮಾಡ್ಬೇಕಂತೇಳಿ ಪಣ ತೊಟ್ಟು ನಾವು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಕೊಪ್ಪಳಕ್ಕೆ DC ಆಫೀಸ್ಗೆ ಹೋಗಿರ್ಬೇಕಾದ್ರೆ ಅಲ್ಲಿ ಅಪರ ಜಿಲ್ಲಾಧಿಕಾರಿನ ಭೇಟಿಯಾಗಿದ್ವಿ. ಅವ್ರು ಮಾಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ತಹಸೀಲ್ ಆಫೀಸ್ಗೆ ಮೂವ್ ಮಾಡ್ರಿ ಅಂತ ಹೇಳಿದ್ರು. ಸತತ ಪ್ರಯತ್ನದಿಂದ ನಾವು ಲೆಟರ್ ಮುಖಾಂತರ, ಪತ್ರ ವ್ಯವಹಾರ ಮುಖಾಂತರ ತಹಸೀಲ್ ಆಫೀಸ್ ಕೂಡ ಕಳಿಸಿದ್ವಿ. ಸತತ ಪ್ರಯತ್ನದಿಂದ ಅವರು ತಹಸೀಲ್ದಾರ್ಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಆಗಿರ್ತಕ್ಕಂಥವ್ರು ನಮ್ಗೆ ಬಂದು ಸರ್ವೆ ಮಾಡಿ ಚೆಕ್ ಬಂದಿನ ಹಾಕಿದ್ರು. ಚೆಕ್ ಬಂದಿ ಹಾಕಿದ ನಂತರ ನಮ್ ಗ್ರಾಮ ಪಂಚಾಯತಿಯಿಂದ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಏನೇನ್ ದಾಖಲಾತಿ ಬೇಕಂತ ಹೇಳಿ ಕೇಳಿದಾಗ ನಮ್ ಗ್ರಾಮ ಪಂಚಾಯತಿಯಿಂದ ಎಲ್ಲ ರೀತಿ ಸಪೋರ್ಟ್ ಮಾಡಿಕೊಟ್ವಿ. ಆದ ನಂತರ ಇನ್ನೇನು ಅವರು ಗ್ರಾಮ ಪಂಚಾಯತಿಗೆ ಒಂದು ನೋಟಿಸ್ ಬೋರ್ಡ್ ಹಾಕಿದ್ರು. ನೋಟಿಸ್ ಬೋರ್ಡ್ ಹಾಕಿದ ನಂತರ ರಜಾ ದಿನಗಳನ್ನು ಹೊರತುಪಡಿಸಿ 30 ದಿನಗಳ ಕಾಲ ಗಡುವು ಕೊಟ್ಟರು. ಇದರಲ್ಲಿ ಏನಾದ್ರು ಅಬ್ಜೆಕ್ಷನ್ ಬಂದ್ರೆ ಇದನ್ನು ನಿಲ್ಲಿಸಲಾಗುತ್ತದೆ ಅಂತ ಹೇಳಿದ್ರು. 30 ದಿನಗಳಾದ್ರೂ ಕೂಡ ಯಾವ್ದು ರೀತಿ ನಮ್ ಗ್ರಾಮದಿಂದ ಅಬ್ಜೆಕ್ಷನ್ ಬರ್ಲೇ ಇಲ್ಲ. ನಾವು ಎಲ್ಲ ಖುಷಿ ಪಟ್ವಿ. ಇನ್ನೇನು ನಮ್ ಕಂದಾಯ ಗ್ರಾಮ ಆಗೇ ಬಿಡ್ತು ನಮ್ ಬಸಂದುರ್ಗ ಗ್ರಾಮ ಅಂತ ಹೇಳಿ ನಾವು ಖುಷಿ ಪಟ್ವಿ. ಆ ನಂತರ ಇವರು ನಮ್ಗೆ ಗೊತ್ತಿಲ್ದಾನೆ ಯಾರು ದಾಖಲಾತಿ ಇಲ್ದಾನೆ ಹಕ್ಕುಪತ್ರ ಇರೋ ವಿಷಯ ಇಟ್ಕೊಂಡು ರದ್ದು ಮಾಡಿದ್ದಾರೆ. ಇದನ್ನ ಕಂದಾಯ ಗ್ರಾಮದಿಂದ ಕೈ ಬಿಟ್ಟಿದ್ದಾರೆ. ಇದನ್ನ ನಾವು ನಮ್ಗೆ ಗೊತ್ತೇ ಇರಲಿಲ್ಲ. ಆದ್ರೆ ಯಾಕೆ ಇದನ್ನ ನಾವು ಫಾಲೋ ಮಾಡ್ತೀವಿ ನಾವು, ಆದ್ರೂ ಕೂಡ ಯಾಕೆ ನಮ್ಗೆ ಒಳ್ಳೆ ಮಾಹಿತಿ ಕೊಡ್ಲಿಲ್ಲ ಅಂತ ಹೇಳಿ ನಾವು ಆರ್ಟಿಗೆ ಹಾಕಿಕೊಂಡ ಇರುವಾಗ ಇಲ್ಲಿ ಇರ್ತಕ್ಕಂತ ಫೇಕ್ ದಾಖಲೆಗಳು ನಮ್ಗೆ ಸಿಕ್ಕಾಗ ಯಾವುದೇ ರೀತಿಯ ದಾಖಲಾತಿನಿಲ್ಲ. ಹಕ್ಕುಪತ್ರ ಎರಡನ್ನ ಇಟ್ಕೊಂಡು ನಾವು ಇದು ಗ್ರಾಮ ಪಂಚಾಯತಿಲೂ ಹಕ್ಕುಪತ್ರ ಇದಕ್ಕೆ ದಾಖಲಾತಿನೇ ಇಲ್ಲ, ಅಥವಾ ತಹಸೀಲ್ ಆಫೀಸ್ ನಲ್ಲೂ ಇಲ್ಲ, DC ಆಫೀಸ್ ನಲ್ಲೂ ಕೂಡ ಇರ್ಲೇ ಇಲ್ಲ. ಇದನ್ನೆಲ್ಲ ಇವರು ದಾರಿ ತಪ್ಪಿಸುವಂತ, ಸರ್ಕಾರಕ್ಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಸರ್ಕಾರ ಇವತ್ತು ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂತ ಆಡಳಿತವನ್ನು ಕೂಡ ಕೊಟ್ಟಿದೆ, ಎಲ್ಲರಿಗೆ ಹಕ್ಕುಪತ್ರ ನೀಡ್ತಾ ಇದೆ. ಆದ್ರೆ ಇವ್ರು ಯಾಕೆ ಇದರಿಂದ ಬೇಜವಾಬ್ದಾರಿತನ ತೋರಿಸಿ ಇವತ್ತು ಒಂದು ಗ್ರಾಮಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಇದೇ ರೀತಿ ಹಳ್ಳಿಗೆ ಅನ್ಯಾಯ ಮಾಡಿದ್ರೆ ಎಲ್ಲ ನಮ್ಮ ಹಳ್ಳಿ ಒಂದೇನಂತಲ್ಲ, ಬೇರೆ ಕಡೆ ಹಳ್ಳಿ ಕೂಡ ಅನ್ಯಾಯ ಆಗೋ ರೀತಿನೇ ಇದೆ. ಇದನ್ನ ನಾವು ಖಂಡಿಸಿ ಇವತ್ತು ನಮ್ಮಲ್ಲಿರ್ತಕ್ಕಂತ ಗ್ರಾಮಸ್ಥರೆಲ್ಲ ಸೇರಿ ನಮ್ಗೆ ಅನ್ಯಾಯ ಆಗಿರೋದನ್ನ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ಕಂದಾಯ ಗ್ರಾಮ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ತೇವೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ಇದನ್ನ DC ಆಫೀಸ್ ವರೆಗೂ ಕೂಡ ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ. ಇಂತಹ ಬೇಜವಾಬ್ದಾರಿ, ಇಚ್ಛಾಶಕ್ತಿ ಇಲ್ಲದಿರತಕ್ಕಂತ ವ್ಯಕ್ತಿ ಇಲ್ಲಿ ಕೆಲಸ ಮಾಡೋದ್ರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು. ಇಂಥ ವ್ಯಕ್ತಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವ್ರನ್ನ ತೆಗೆದಾಕ್ಲೇಬೇಕು. ಇಂಥವ್ರು ಇರೋದ್ರಿಂದ ಬಡವ್ರ ಪರ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ತಮಗೆ ಬೇಕಾದ ಕೆಲಸ ಮಾಡ್ಕೊಂತಿದ್ರೆ ಬಡವ್ರನ್ನ ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಸಕ್ ಸಾಧ್ಯ, ಗ್ರಾಮನ್ನ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಕ್ ಸಾಧ್ಯ? ಬಸವನದುರ್ಗ ಗ್ರಾಮದ ಸಾರ್ವಜನಿಕರು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕಂದಾಯ ಗ್ರಾಮ ಘೋಷಿಸಿ ಹಕ್ಕುಪತ್ರ ವಿತರಿಸುವಂತೆ ಕುರಿತು ಕಂದಾಯ ನಿರೀಕ್ಷಕರು ಆದಂತ ಗಂಗಾವತಿ ಹೋಬಳಿಯ ಶ್ರೀ ಬಶೀರುದ್ದೀನ್ ಇವರ ಮೇಲೆ ಆಪಾದನೆ ಮಾಡಿ ಎಲ್ಲ ಕುಟುಂಬ ವರ್ಗದವರಿಗೂ ಕೂಡ ಹಕ್ಕುಪತ್ರವನ್ನು ಕಡ್ಡಾಯವಾಗಿ ನೀಡಬೇಕು. ಇವರು ಸುಳ್ಳು ದಾಖಲೆ ಮತ್ತು ಫೇಕ್ ದಾಖಲೆ ಸೃಷ್ಟಿ ಮಾಡಿ ಪಂಚನಾಮ ವರದಿ ಸಲ್ಲಿಸಿದ್ದಾರೆ ಅಂತಕ್ಕಂಥ ವಿಷಯನ ಕುರಿತು ಹಲವಾರು ಜನ ಇಡೀ ಗ್ರಾಮಸ್ಥರು ಬಂದು ಏನೊಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಸದರಿ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಗಮನಕ್ಕೆ ತರುತ್ತಾ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳರವರಿಗೆ ಈ ವಿಷಯ ಕುರಿತು ವರದಿ ನೀಡಿ ಸೂಕ್ತ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸೂಕ್ತ ನಿರ್ದೇಶನ ಪಡೆದು ಪುನಃ ಬಸವನದುರ್ಗ ಗ್ರಾಮಕ್ಕೆ ಅಧಿಕಾರಿಗಳ ತಂಡವನ್ನು ಕಳಿಸಿ ಮರುಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಎಲ್ಲರಿಗೂ ಕೂಡ ಧನ್ಯವಾದ. ಕಳಿಸ್ಕೊಡ್ತೀವಿ. ನಾನ ಫೈನಲ್ ಹೇಳಕ್ಕೆ ಈಶ್ವರಿ ಬರೋದು ಕಳಿಸ್ತೀವಿ ಸರ್. 3 ದಿನದಲ್ಲೇ ನಿಮ್ಮ ಉತ್ತರ ಸರ್. 3 ದಿನದಲ್ಲಿ ಒಳ್ಳೆಯಬೇಕು. ಇದು ಸರ್, ಈಗ ಈ ವರದಿ ಏನ್ ನೀಡಿರ್ತಕ್ಕಂಥ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳೇಬೇಕು. ಎರಡನೇದು 3 ದಿನಗಳಲ್ಲಿ ವರದಿನ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಬಸವನದುರ್ಗ ಇಲ್ರಿ ಸರ್, ಈಗ ಕೇಳ್ರಿ, ನೀವು ಮರುಪರಿಶೀಲನೆ ಅಲ್ಲ ಸರ್. ಈಗ ತಡೆ ಸರ್, ಮರುಪರಿಶೀಲನೆ ಎಲ್ಲ ಆಗೋಗಿದೆ ಸರ್. ಜಾಯಿಂಟ್ ಸರ್ವೆ ಎಲ್ಲ ಆಗೋಗಿದೆ ಸರ್. ಇವತ್ತಿಂದ ಏನಿದೆ ಅಲ್ಲ, ಇವತ್ತಿನ ನಡೆ ತಿಳಿಸಿ ಸರ್. ನಾವು ಇವಾಗ ಗ್ರಾಮಸ್ಥರು 3 ದಿನಗಳ ಗಡುವನ್ನು ನೀಡಿದ್ದೀವಿ.
ಮೇಲಾಧಿಕಾರಿಗಳು ಗಮನಕ್ಕೆ ತರ್ರಿ. ತರದೇ ಇದ್ದ ಪಕ್ಷದಲ್ಲಿ ಗ್ರಾಮಸ್ಥರ ನಡೆಯನ್ನು ನೀವು ನೋಡ್ತೀರಿ. ಇವತ್ತು 400 ಜನ ಬಂದಾರೆ. ಪ್ರತಿ ಒಂದು ಊರಿನಿಂದ 4000 ಜನ ರಸ್ತೆ ತಡೆ ಮಾಡೋದಕ್ಕೆ ನೀವೇ ಜವಾಬ್ದಾರಾಗಿರ್ತೀರಿ. ಮುಂದೆ ಆಗುವಂತ ಆಗು ಹೋಗುಗಳಿಗೆ ನೀವೇ ನೇರವಾಗಿ ಜವಾಬ್ದಾರರು. ಇನ್ನ 3 ದಿನ ಸರ್, 3 ದಿನದಾಗ ಮತ್ತೆ ನಮ್ ಬೇರೆ ಇರ್ತೈತಿ. 3 ದಿನ ಅಷ್ಟೇ. ಜಿಲ್ಲಾಧಿಕಾರಿಗೆ ವರದಿ ಸಲ್ಲಿಸಿದ ಒಂದು ಕಾಗದ ಕೊಡ್ಬೇಕು ಸರ್. ಅಲ್ಲ ಹಂಗ ಬರ್ರಿ ಮೊದಲನೇದಾಗಿ ತಹಶೀಲ್ದಾರಿಗೆ ನಾವು ಮೊದಲೇ ಮನವಿ ಕೊಟ್ಟಿದ್ರು ಕೂಡ ಇದ್ರ ಬಗ್ಗೆ ತಿಳಿಸಿದ್ರು ಕೂಡ ತಹಶೀಲ್ದಾರ್ ಬೇಜವಾಬ್ದಾರಿತನದಿಂದ ಇವತ್ತು ತಹಶೀಲ್ ಆಫೀಸ್ ನಲ್ಲಿ ಇಲ್ಲ. ಅಂದ್ರೆ ಇವರು ಜನಗಳ ಮೇಲೆ ಎಷ್ಟು ನಿಷ್ಕಾಳಜಿ ಐತಿ. ಜನಗಳು ಅಂದ್ರೆ ಇವರಿಗೆ ಕೆಲಸ ಮಾಡೋಕೆ ನಾಲ ಹಾಕಿರ್ತಕ್ಕಂಥ ಅಧಿಕಾರಿಗಳು ಕೂಡ ತಹಶೀಲ್ ಆಫೀಸ್ ಹೋಗೋ ಮಾತೇ ಇಲ್ಲ. ಪಶ್ಚಿಮ